ಸರ್ ಹೇಗಿದೆ ಸರ್ ಚೆನ್ನಮ್ಮ ಆರೋಗ್ಯ ಹೇಗಿದೆ ಸರ್? ಪೂಜ್ಯ ಚೆನ್ನಮ್ಮಾಜಿಯವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಅವ್ರದ್ದೇನು ಡಾಕ್ಟ್ರು ಅವ್ರು ಏನೇನು ಆಗಲೇ ತಪಾಸಣೆ ಎಲ್ಲ ಮಾಡಿದೆ ತಕ್ಕಂಥದ್ದು ಎಲ್ಲ ಕೂಡ ಚೆನ್ನಾಗಿ ಗುಣಮುಖರಾಗ್ತಾ ಇರತಕ್ಕಂಥದ್ದನ್ನು ಡಾಕ್ಟ್ರ್ ಜೊತೆಯಲ್ಲೂ ಕೂಡ ಕೇಳಿ ತಿಳ್ಕೊಂಡೆ. ಮತ್ತು ಆ ಕಂಪ್ಯೂಟರ್ ಸಿಸ್ಟಮ್ ಬೋರ್ಡಲ್ಲಿ ಕೂಡ ಎಲ್ಲ ಕೂಡ ಅದು ಬಿ ಪಿ ಇರ್ಬೋದು, ಬೇರೆ ಬೇರೆ ಎಲ್ಲ ಕೂಡ ಪಾಸಿಟಿವ್ ಆಗಿ ತೋರಿಸ್ತಾ ಇತ್ತು. ಅದನ್ನು ಕೂಡ ನಾನು ನೋಡಿದೆ. ಅಮ್ಮವರು ತುಂಬ ಚೆನ್ನಾಗಿ ವೇಗವಾಗಿ ಗುಣಮುಖರಾಗ್ತಾ ಇದ್ದಾರೆ. ಅಮ್ಮವ್ರನ್ನ ಮಾತಾಡ್ಸೋಕ್ಕೆ ಬೇಡ ಅಂತ ಹೇಳಿದ್ರು. ಅದರಿಂದ ಅವ್ರ ಮೂಮೆಂಟ್ಸು, ಅವರು ಇರತಕ್ಕಂಥದ್ದು ಎಲ್ಲವನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಒಂದು 10 ನಿಮಿಷಗಳ ಕಾಲ ಅಲ್ಲಿ ನಿಂತು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅವರು ಯಾವಾಗಲೂ ಕೂಡ ಪೂಜೆ ಪುನಸ್ಕಾರ ದೇವರ ಕೆಲಸ ಅಂದರೆ ಅಮ್ಮನವರಿಗೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ತುಳಸಿ ಪೂಜೆ ಎಲ್ಲ ಮಾಡೋರು. ಆ ಥರ ಇರತಕ್ಕಂಥವರು ಇವತ್ತು ಆ ದೇವರ ಆಶೀರ್ವಾದ ಅವ್ರಿಗೆ ಸಂಪೂರ್ಣವಾಗಿದೆ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಆ ಪೂಜಾ ಫಲ ಅಮ್ಮವ್ರಿಗೆ ತುಂಬ ಚೆನ್ನಾಗಿ ಇವತ್ತು ಗುಣಮುಖರಾಗಿ ಚಿಕಿತ್ಸೆ ಫಲ ಕೊಡ್ತಾ ಇದೆ. ಅದೆಲ್ಲ ಕೂಡ ಎಲ್ಲರಲ್ಲಿ ಕೂಡ ನಾನು ಬೇಡ್ಕೊಳ್ಳೋದು, ಅಮ್ಮವರ ಪರವಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ. ನಮ್ಮ ದೇವೇಗೌಡಾಜಿ ಸಾಹೇಬರಾಗಲಿ ಚೆನ್ನಮ್ಮಾಜಿ ಅವರಾಗಲಿ ಇಬ್ಬರು ಕೂಡ ದೈವ ಭಕ್ತರು. ಆ ದೇವರ ಆಶೀರ್ವಾದ ಇರೋದ್ರಿಂದ ಸಮಸ್ಯೆ ಏನೂ ಇಲ್ಲ, ವೇಗವಾಗಿ ಗುಣಮುಖರಾಗ್ತಾ ಇದ್ದಾರೆ. ಅವರು ಎಲ್ಲ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಸರ್ ಹೇಗಿದೆ ಸರ್ ಚೆನ್ನಮ್ಮ ಆರೋಗ್ಯ ಹೇಗಿದೆ ಸರ್? ಪೂಜ್ಯ ಚೆನ್ನಮ್ಮಾಜಿಯವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಅವ್ರದ್ದೇನು ಡಾಕ್ಟ್ರು ಅವ್ರು ಏನೇನು ಆಗಲೇ ತಪಾಸಣೆ ಎಲ್ಲ ಮಾಡಿದೆ ತಕ್ಕಂಥದ್ದು ಎಲ್ಲ ಕೂಡ ಚೆನ್ನಾಗಿ ಗುಣಮುಖರಾಗ್ತಾ ಇರತಕ್ಕಂಥದ್ದನ್ನು ಡಾಕ್ಟ್ರ್ ಜೊತೆಯಲ್ಲೂ ಕೂಡ ಕೇಳಿ ತಿಳ್ಕೊಂಡೆ. ಮತ್ತು ಆ ಕಂಪ್ಯೂಟರ್ ಸಿಸ್ಟಮ್ ಬೋರ್ಡಲ್ಲಿ ಕೂಡ ಎಲ್ಲ ಕೂಡ ಅದು ಬಿ ಪಿ ಇರ್ಬೋದು, ಬೇರೆ ಬೇರೆ ಎಲ್ಲ ಕೂಡ ಪಾಸಿಟಿವ್ ಆಗಿ ತೋರಿಸ್ತಾ ಇತ್ತು. ಅದನ್ನು ಕೂಡ ನಾನು ನೋಡಿದೆ. ಅಮ್ಮವರು ತುಂಬ ಚೆನ್ನಾಗಿ ವೇಗವಾಗಿ ಗುಣಮುಖರಾಗ್ತಾ ಇದ್ದಾರೆ. ಅಮ್ಮವ್ರನ್ನ ಮಾತಾಡ್ಸೋಕ್ಕೆ ಬೇಡ ಅಂತ ಹೇಳಿದ್ರು. ಅದರಿಂದ ಅವ್ರ ಮೂಮೆಂಟ್ಸು, ಅವರು ಇರತಕ್ಕಂಥದ್ದು ಎಲ್ಲವನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಒಂದು 10 ನಿಮಿಷಗಳ ಕಾಲ ಅಲ್ಲಿ ನಿಂತು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅವರು ಯಾವಾಗಲೂ ಕೂಡ ಪೂಜೆ ಪುನಸ್ಕಾರ ದೇವರ ಕೆಲಸ ಅಂದರೆ ಅಮ್ಮನವರಿಗೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ತುಳಸಿ ಪೂಜೆ ಎಲ್ಲ ಮಾಡೋರು. ಆ ಥರ ಇರತಕ್ಕಂಥವರು ಇವತ್ತು ಆ ದೇವರ ಆಶೀರ್ವಾದ ಅವ್ರಿಗೆ ಸಂಪೂರ್ಣವಾಗಿದೆ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಆ ಪೂಜಾ ಫಲ ಅಮ್ಮವ್ರಿಗೆ ತುಂಬ ಚೆನ್ನಾಗಿ ಇವತ್ತು ಗುಣಮುಖರಾಗಿ ಚಿಕಿತ್ಸೆ ಫಲ ಕೊಡ್ತಾ ಇದೆ. ಅದೆಲ್ಲ ಕೂಡ ಎಲ್ಲರಲ್ಲಿ ಕೂಡ ನಾನು ಬೇಡ್ಕೊಳ್ಳೋದು, ಅಮ್ಮವರ ಪರವಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ. ನಮ್ಮ ದೇವೇಗೌಡಾಜಿ ಸಾಹೇಬರಾಗಲಿ ಚೆನ್ನಮ್ಮಾಜಿ ಅವರಾಗಲಿ ಇಬ್ಬರು ಕೂಡ ದೈವ ಭಕ್ತರು. ಆ ದೇವರ ಆಶೀರ್ವಾದ ಇರೋದ್ರಿಂದ ಸಮಸ್ಯೆ ಏನೂ ಇಲ್ಲ, ವೇಗವಾಗಿ ಗುಣಮುಖರಾಗ್ತಾ ಇದ್ದಾರೆ. ಅವರು ಎಲ್ಲ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನಂತ ಭಾವಿಸಿದ್ದೀನಿ.